ಉಡುಪಿಯ ಶಿರೂರು ಮಠಾಧೀಶ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯ ಮಹೋತ್ಸವ ಆರಂಭ ಆಗಿದೆ. 2 ವರ್ಷಕ್ಕೆ ಒಮ್ಮೆ ಕೃಷ್ಣನ ಪೂಜಾ ಅಧಿಕಾರವನ್ನ ಹೀಗೆ ಅಷ್ಟಮಠಗಳು ಹಂಚಿಕೊಳ್ಳುವಂತಹ ಒಂದು ಸಂಪ್ರದಾಯ ಇದು. ನಾಳೆ ಬೆಳಗ್ಗೆ 5:15 ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನ, ಅನಂತರ ಚಂದ್ರಮೌಳೇಶ್ವರ ಅನಂತೇಶ್ವರ ದರ್ಶನದ ಬಳಿಕ ಪರ್ಯಾಯ ದರ್ಬಾರ್ ಉಡುಪಿಯಲ್ಲಿ ಆರಂಭವಾಗಲಿದೆ. ಕ್ಷಣಗಣನೆ ಆರಂಭ ಆಗಿರುವಂತದ್ದು ಉಡುಪಿ ಮಧುವನಗಿತ್ತಿಯಂತೆ ಶೃಂಗಾರಗೊಂಡಿದೆ. ಇವತ್ತು ಮುಂಜಾನೆಯಿಂದನೂ ಸಾಕಷ್ಟು ಭಕ್ತ ಜನ ಸಾಗರ ಕೂಡ ಹರಿದು ಬರ್ತಾ ಇರುವಂತದ್ದು. ಆದ್ರೆ ಪರ್ಯಾಯದ ವ್ಯವಸ್ಥೆ ಅನ್ನೋದು ಹೇಗಿರ್ತದೆ ಮತ್ತೆ ಅದಕ್ಕೆ ಯಾವ ರೀತಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ರೂಪಿಸಲಾಗಿದೆ ಅನ್ನೋದನ್ನ ವಿದ್ವಾಂಸರಾಗಿರುವಂತಹ ಅಶೋಕ್ ಭಾರದ್ವಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಕೇಳೋಣ. ಸರ್, ಈಗಾಗಲೇ ಪರ್ಯಾಯ ಅಂತ ನಾವು ಕೇಳಿದ್ದೇವೆ, ಆದ್ರೆ ಅದಕ್ಕೊಂದು ಚೌಕಟ್ಟುಂಟು. ಆ ಚೌಕಟ್ಟುಗಳು ಏನೇನು ಮತ್ತೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೀತಿ ಜೋಡಣೆ ಆಗಿದೆ ಅನ್ನುವಂಥದ್ದು. ಪರ್ಯಾಯದ ಹಿನ್ನೆಲೆಯ ಪ್ರಮುಖ ಘಟ್ಟ ಇವತ್ತು ಸಂಜೆಯಿಂದ ಆರಂಭ ಆಗುತ್ತದೆ. ಇವತ್ತಿನ ಪ್ರಮುಖ ಘಟ್ಟದಲ್ಲಿ ಆರಂಭದಲ್ಲಿ ಪರ್ಯಾಯ ಪೀಠಸ್ಥರಾಗುವಂತಹ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಉಳಿದ 7 ಮಠಗಳಿಗೆ ಅಲ್ಲಿಯ ಸ್ವಾಮೀಜಿಗಳನ್ನ ಪರ್ಯಾಯಕ್ಕೆ ಆಹ್ವಾನಿಸುವಂತಹ ಹಿನ್ನೆಲೆಯಲ್ಲಿ ಅವರ ಆಮಂತ್ರಣವನ್ನ ಕೊಡುವಂತಹ ಕೆಲಸಕ್ಕಾಗಿ ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಅದು ಪರ್ಯಾಯದ ಬಹಳ ವಿಶಿಷ್ಟವಾದಂತಹ ಅಂಶ. ಅಲ್ಲಿಂದ ಪರ್ಯಾಯ ದಿನದ ಪರ್ಯಾಯದ ಸಂಭ್ರಮದ ಆರಂಭ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಮಠಗಳ ಮಠಾಧೀಶರನ್ನು ಪರ್ಯಾಯದಲ್ಲಿ 2 ವರ್ಷಗಳ ಕಾಲ ಪರ್ವಗಳಿಗೆ ಮತ್ತು ನಿತ್ಯ ಪೂಜಾದಿಗಳಿಗೆ ಬರುವಂತೆ ಆಹ್ವಾನಿಸುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಜೊತೆ ಇಂತಹ ಈ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ ಆಗ್ತವೆ. ಅಂದ್ರೆ ಯಾವ ರೀತಿ ಇರ್ತದೆ? ಈಗ ಹರಳುಗದ್ದಿಗೆ ಇರ್ತದೆ ಅಥವಾ ದರ್ಬಾರು, ಇದೆಲ್ಲವನ್ನ ಒಂದಷ್ಟು ಸಂಕ್ಷಿಪ್ತವಾಗಿ ಹೇಳುತ್ತಾ ಹೋಗುದಾದ್ರೆ, ಅಂದ್ರೆ ಪರ್ಯಾಯ ಮೆರವಣಿಗೆ ಆರಂಭ ಆದ ತಕ್ಷಣದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ದಂಡತೀರ್ಥದಲ್ಲಿ ಸ್ನಾನ, ಪೂಜಾ, ತರ್ಪಣಾದಿಗಳನ್ನು ಪೂರೈಸಿದಂತವರು ಮೆರವಣಿಗೆಯ ಮೂಲಕ ಜೋಡುಕಟ್ಟೆಯಿಂದ ಉಡುಪಿಯ ಕೃಷ್ಣ ಮಠದ ಹತ್ತಿರ ಪೀಠಸ್ಥರಾದಂತಹ ವೇದವರ್ಧನ ತೀರ್ಥ ಶ್ರೀಪಾದರು ಮೆರವಣಿಗೆಯಲ್ಲಿ ಆಗಮಿಸ್ತಾರೆ. ಆಗಮಿಸಿದ ಅನಂತರದಲ್ಲಿ ನವಗ್ರಹ ಕಿಂಡಿಯ ಮೂಲಕ, ಕನಕನ ಕಿಂಡಿಯ ಮೂಲಕ ದೇವರನ್ನ ದರ್ಶಿಸಿ ಚಂದ್ರೇಶ್ವರ ಅನಂತೇಶ್ವರ ದೇವಸ್ಥಾನ ದೇವರ ದರ್ಶನವನ್ನು ಮಾಡ್ತಾರೆ. ಅನಂತರದಲ್ಲಿ ಕೃಷ್ಣ ಮಠವನ್ನ ಪ್ರವೇಶಿಸುತ್ತಾರೆ. ಕೃಷ್ಣ ಮಠವನ್ನ ಪ್ರವೇಶಿಸಿ ಕೃಷ್ಣ ಮುಖ್ಯ ಪ್ರಾಣ ಗರುಡ ದೇವರ ದರ್ಶನವನ್ನ ಮಾಡಿ, ಅನಂತರ ಮಧ್ವಾಚಾರ್ಯರ ದರ್ಶನವನ್ನ ಮಾಡಿ, ಆ ಮಧ್ವಾಚಾರ್ಯರ ಎದುರುಗಡೆ ಅಕ್ಷಯ ಪಾತ್ರೆಯನ್ನ ಈಗ ಪೀಠಸ್ಥರಾಗಿರುವಂತಹ ಸುಗುಣೇಂದ್ರ ತೀರ್ಥರಿಂದ ಪಡೆದು ಆ ಅನಂತರದಲ್ಲಿ ಸರ್ವಜ್ಞ ಪೀಠಾರೋಹಣ ಕಾರ್ಯಕ್ರಮ ನಡೀತದೆ. ಸರ್ವಜ್ಞ ಪೀಠಾರೋಹಣವನ್ನ ಪುತ್ತಿಗೆ ಮಠಾಧೀಶರು ಕ್ರಮವತ್ತಾಗಿ ಮಾಡ್ತಾರೆ. ಅನಂತರದಲ್ಲಿ ಪೀಠಸ್ಥರಾದಂತಹ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಅಲ್ಲಿ ಒಂದಷ್ಟು ಹೊತ್ತು ಕಳೆದು ಅನಂತರದಲ್ಲಿ ಅರಳು ಗದ್ದಿಗೆಯಲ್ಲಿ ಸಾಂಪ್ರದಾಯಿಕ ದರ್ಬಾರು ನಡೀತದೆ. ವಾದಿರಾಜ ಯತಿಗಳ ಕಾಲದಿಂದ ಈ ಅರಳು ಗದ್ದಿಗೆಯ ವಿಶಿಷ್ಟತೆ ಸಾಗಿ ಬಂದಿದೆ. ಆ ಅರಳು ಗದ್ದಿಗೆಯಲ್ಲಿ ಸಾಂಪ್ರದಾಯಿಕವಾದಂತಹ ದರ್ಬಾರು ನಡೀತದೆ. ಅನಂತರದಲ್ಲಿ ಇತ್ತೀಚಿನ ಆಧುನಿಕ ಕಾಲದಲ್ಲಿ ವಿಶಾಲವಾದಂತಹ ಮನೋಸ್ಥಿತಿಯಲ್ಲಿ ಮತ್ತು ಜನಸಂಖ್ಯೆಯ ಜನದಟ್ಟಣೆಯನ್ನ ಕಂಡು ಅದನ್ನು ವಿಸ್ತೃತಗೊಳಿಸಲಾಯಿತು ಸುಮಾರು ವರ್ಷಗಳ ಹಿಂದೆ. ಆ ದರ್ಬಾರು ರಾಜಾಂಗಣದಲ್ಲಿ ನಡೀತದೆ. ಕರಾವಳಿಯ ಜನಪದವನ್ನು ಬಿಂಬಿಸುವಂತ ಕಲಾಕೃತಿಗಳಿರ್ಬೋದು, ಹೀಗೆ ನೂರಾರು ಸಂಖ್ಯೆಯಲ್ಲಿ ರಾತ್ರಿಯಿಂದ ನಾಳೆ ಮುಂಜಾನೆ ತನಕ ಜನರನ್ನ ಮನರಂಜಿಸೋದಕ್ಕಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ. ಉಡುಪಿಯ ಶಿರೂರು ಮಠಾಧೀಶ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯ ಮಹೋತ್ಸವ ಆರಂಭ ಆಗಿದೆ. 2 ವರ್ಷಕ್ಕೆ ಒಮ್ಮೆ ಕೃಷ್ಣನ ಪೂಜಾ ಅಧಿಕಾರವನ್ನ ಹೀಗೆ ಅಷ್ಟಮಠಗಳು ಹಂಚಿಕೊಳ್ಳುವಂತಹ ಒಂದು ಸಂಪ್ರದಾಯ ಇದು. ನಾಳೆ ಬೆಳಗ್ಗೆ 5:15 ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನ, ಅನಂತರ ಚಂದ್ರಮೌಳೇಶ್ವರ ಅನಂತೇಶ್ವರ ದರ್ಶನದ ಬಳಿಕ ಪರ್ಯಾಯ ದರ್ಬಾರ್ ಉಡುಪಿಯಲ್ಲಿ ಆರಂಭವಾಗಲಿದೆ. ಕ್ಷಣಗಣನೆ ಆರಂಭ ಆಗಿರುವಂತದ್ದು ಉಡುಪಿ ಮಧುವನಗಿತ್ತಿಯಂತೆ ಶೃಂಗಾರಗೊಂಡಿದೆ. ಇವತ್ತು ಮುಂಜಾನೆಯಿಂದನೂ ಸಾಕಷ್ಟು ಭಕ್ತ ಜನ ಸಾಗರ ಕೂಡ ಹರಿದು ಬರ್ತಾ ಇರುವಂತದ್ದು. ಆದ್ರೆ ಪರ್ಯಾಯದ ವ್ಯವಸ್ಥೆ ಅನ್ನೋದು ಹೇಗಿರ್ತದೆ ಮತ್ತೆ ಅದಕ್ಕೆ ಯಾವ ರೀತಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ರೂಪಿಸಲಾಗಿದೆ ಅನ್ನೋದನ್ನ ವಿದ್ವಾಂಸರಾಗಿರುವಂತಹ ಅಶೋಕ್ ಭಾರದ್ವಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಕೇಳೋಣ. ಸರ್, ಈಗಾಗಲೇ ಪರ್ಯಾಯ ಅಂತ ನಾವು ಕೇಳಿದ್ದೇವೆ, ಆದ್ರೆ ಅದಕ್ಕೊಂದು ಚೌಕಟ್ಟುಂಟು. ಆ ಚೌಕಟ್ಟುಗಳು ಏನೇನು ಮತ್ತೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೀತಿ ಜೋಡಣೆ ಆಗಿದೆ ಅನ್ನುವಂಥದ್ದು. ಪರ್ಯಾಯದ ಹಿನ್ನೆಲೆಯ ಪ್ರಮುಖ ಘಟ್ಟ ಇವತ್ತು ಸಂಜೆಯಿಂದ ಆರಂಭ ಆಗುತ್ತದೆ. ಇವತ್ತಿನ ಪ್ರಮುಖ ಘಟ್ಟದಲ್ಲಿ ಆರಂಭದಲ್ಲಿ ಪರ್ಯಾಯ ಪೀಠಸ್ಥರಾಗುವಂತಹ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಉಳಿದ 7 ಮಠಗಳಿಗೆ ಅಲ್ಲಿಯ ಸ್ವಾಮೀಜಿಗಳನ್ನ ಪರ್ಯಾಯಕ್ಕೆ ಆಹ್ವಾನಿಸುವಂತಹ ಹಿನ್ನೆಲೆಯಲ್ಲಿ ಅವರ ಆಮಂತ್ರಣವನ್ನ ಕೊಡುವಂತಹ ಕೆಲಸಕ್ಕಾಗಿ ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಅದು ಪರ್ಯಾಯದ ಬಹಳ ವಿಶಿಷ್ಟವಾದಂತಹ ಅಂಶ. ಅಲ್ಲಿಂದ ಪರ್ಯಾಯ ದಿನದ ಪರ್ಯಾಯದ ಸಂಭ್ರಮದ ಆರಂಭ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಮಠಗಳ ಮಠಾಧೀಶರನ್ನು ಪರ್ಯಾಯದಲ್ಲಿ 2 ವರ್ಷಗಳ ಕಾಲ ಪರ್ವಗಳಿಗೆ ಮತ್ತು ನಿತ್ಯ ಪೂಜಾದಿಗಳಿಗೆ
ಬರುವಂತೆ ಆಹ್ವಾನಿಸುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಜೊತೆ ಇಂತಹ ಈ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ ಆಗ್ತವೆ. ಅಂದ್ರೆ ಯಾವ ರೀತಿ ಇರ್ತದೆ? ಈಗ ಹರಳುಗದ್ದಿಗೆ ಇರ್ತದೆ ಅಥವಾ ದರ್ಬಾರು, ಇದೆಲ್ಲವನ್ನ ಒಂದಷ್ಟು ಸಂಕ್ಷಿಪ್ತವಾಗಿ ಹೇಳುತ್ತಾ ಹೋಗುದಾದ್ರೆ, ಅಂದ್ರೆ ಪರ್ಯಾಯ ಮೆರವಣಿಗೆ ಆರಂಭ ಆದ ತಕ್ಷಣದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಧನ್ಯ ತೀರ್ಥದಲ್ಲಿ ಸ್ನಾನ, ಪೂಜಾ, ತರ್ಪಣಾದಿಗಳನ್ನ ಪೂರೈಸಿದಂತವರು ಮೆರವಣಿಗೆಯ ಮೂಲಕ ಜೋಡುಕಟ್ಟೆಯಿಂದ ಉಡುಪಿಯ ಕೃಷ್ಣ ಮಠದ ಹತ್ತಿರ ಪೀಠಸ್ಥರಾದಂತಹ ವೇದವರ್ಧನ ತೀರ್ಥ ಶ್ರೀಪಾದರು ಮೆರವಣಿಗೆಯಲ್ಲಿ ಆಗಮಿಸ್ತಾರೆ. ಆಗಮಿಸಿದ ಅನಂತರದಲ್ಲಿ ನವಗ್ರಹ ಕಿಂಡಿಯ ಮೂಲಕ, ಕನಕನ ಕಿಂಡಿಯ ಮೂಲಕ ದೇವರನ್ನ ದರ್ಶಿಸಿ ಚಂದ್ರೇಶ್ವರ ಅನಂತೇಶ್ವರ ದೇವಸ್ಥಾನ ದೇವರ ದರ್ಶನವನ್ನ ಮಾಡ್ತಾರೆ. ಅನಂತರದಲ್ಲಿ ಕೃಷ್ಣ ಮಠವನ್ನ ಪ್ರವೇಶಿಸ್ತಾರೆ. ಕೃಷ್ಣ ಮಠವನ್ನ ಪ್ರವೇಶಿಸಿ ಕೃಷ್ಣ ಮುಖ್ಯ ಪ್ರಾಣ ಗರುಡ ದೇವರ ದರ್ಶನವನ್ನ ಮಾಡಿ ಅನಂತರ ಮಧ್ವಾಚಾರ್ಯರ ದರ್ಶನವನ್ನ ಮಾಡಿ ಆ ಮಧ್ವಾಚಾರ್ಯರ ಎದುರುಗಡೆ ಅಕ್ಷಯ ಪಾತ್ರೆಯನ್ನ ಈಗ ಪೀಠಸ್ಥರಾಗಿರುವಂತಹ ಸುಗುಣೇಂದ್ರ ತೀರ್ಥರಿಂದ ಪಡೆದು ಆ ಅನಂತರದಲ್ಲಿ ಸರ್ವಜ್ಞ ಪೀಠಾರೋಹಣ ಕಾರ್ಯಕ್ರಮ ನಡೀತದೆ. ಸರ್ವಜ್ಞ ಪೀಠಾರೋಹಣವನ್ನ ಪುತ್ತಿಗೆ ಮಠಾಧೀಶರು ಕ್ರಮವತ್ತಾಗಿ ಮಾಡ್ತಾರೆ. ಅನಂತರದಲ್ಲಿ ಪೀಠಸ್ಥರಾದಂತಹ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಅಲ್ಲಿ ಒಂದಷ್ಟು ಹೊತ್ತು ಕಳೆದು ಅನಂತರದಲ್ಲಿ ಅರಳು ಗದ್ದಿಗೆಯಲ್ಲಿ ಸಾಂಪ್ರದಾಯಿಕ ದರ್ಬಾರು ನಡೀತದೆ. ವಾದಿರಾಜ ಯತಿಗಳ ಕಾಲದಿಂದ ಈ ಅರಳು ಗದ್ದಿಗೆಯ ವಿಶಿಷ್ಟತೆ ಸಾಗಿ ಬಂದಿದೆ. ಆ ಅರಳು ಗದ್ದಿಗೆಯಲ್ಲಿ ಸಾಂಪ್ರದಾಯಿಕವಾದಂತಹ ದರ್ಬಾರು ನಡೀತದೆ. ಅನಂತರದಲ್ಲಿ ಇತ್ತೀಚಿನ ಆಧುನಿಕ ಕಾಲದಲ್ಲಿ ವಿಶಾಲವಾದಂತಹ ಮನೋಸ್ಥಿತಿಯಲ್ಲಿ ಮತ್ತು ಜನಸಂಖ್ಯೆಯ ಜನದಟ್ಟಣೆಯನ್ನ ಕಂಡು ಅದನ್ನು ವಿಸ್ತೃತಗೊಳಿಸಲಾಯಿತು ಸುಮಾರು ವರ್ಷಗಳ ಹಿಂದೆ. ಆ ದರ್ಬಾರು ರಾಜಾಂಗಣದಲ್ಲಿ ನಡೀತದೆ. ಕರಾವಳಿಯ ಜನಪದವನ್ನು ಬಿಂಬಿಸುವಂತ ಕಲಾಕೃತಿಗಳಿರ್ಬೋದು, ಹೀಗೆ ನೂರಾರು ಸಂಖ್ಯೆಯಲ್ಲಿ ರಾತ್ರಿಯಿಂದ ನಾಳೆ ಮುಂಜಾನೆ ತನಕ ಜನರನ್ನ ಮನರಂಜಿಸೋದಕ್ಕಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ. ಪೂಜಾ, ತರ್ಪಣಾದಿಗಳನ್ನ ಪೂರೈಸಿದಂತವರು ಮೆರವಣಿಗೆಯ ಮೂಲಕ ಜೋಡುಕಟ್ಟೆಯಿಂದ ಉಡುಪಿಯ ಕೃಷ್ಣ ಮಠದ ಹತ್ತಿರ ಪೀಠಸ್ಥರಾದಂತಹ ವೇದವರ್ಧನ ತೀರ್ಥ ಶ್ರೀಪಾದರು ಮೆರವಣಿಗೆಯಲ್ಲಿ ಆಗಮಿಸ್ತಾರೆ. ಆಗಮಿಸಿದ ಅನಂತರದಲ್ಲಿ ನವಗ್ರಹ ಕಿಂಡಿಯ ಮೂಲಕ, ಕನಕನ ಕಿಂಡಿಯ ಮೂಲಕ ದೇವರನ್ನ ದರ್ಶಿಸಿ ಚಂದ್ರೇಶ್ವರ ಅನಂತೇಶ್ವರ ದೇವಸ್ಥಾನ ದೇವರ ದರ್ಶನವನ್ನ ಮಾಡ್ತಾರೆ. ಅನಂತರದಲ್ಲಿ ಕೃಷ್ಣ ಮಠವನ್ನ ಪ್ರವೇಶಿಸ್ತಾರೆ. ಕೃಷ್ಣ ಮಠವನ್ನ ಪ್ರವೇಶಿಸಿ ಕೃಷ್ಣ ಮುಖ್ಯ ಪ್ರಾಣ ಗರುಡ ದೇವರ ದರ್ಶನವನ್ನ ಮಾಡಿ ಅನಂತರ ಮಧ್ವಾಚಾರ್ಯರ ದರ್ಶನವನ್ನ ಮಾಡಿ ಆ ಮಧ್ವಾಚಾರ್ಯರ ಎದುರುಗಡೆ ಅಕ್ಷಯ ಪಾತ್ರೆಯನ್ನ ಈಗ ಪೀಠಸ್ಥರಾಗಿರುವಂತಹ ಸುಗುಣೇಂದ್ರ ತೀರ್ಥರಿಂದ ಪಡೆದು ಆ ಅನಂತರದಲ್ಲಿ ಸರ್ವಜ್ಞ ಪೀಠಾರೋಹಣ ಕಾರ್ಯಕ್ರಮ ನಡೀತದೆ. ಸರ್ವಜ್ಞ ಪೀಠಾರೋಹಣವನ್ನ ಪುತ್ತಿಗೆ ಮಠಾಧೀಶರು ಕ್ರಮವತ್ತಾಗಿ ಮಾಡ್ತಾರೆ. ಅನಂತರದಲ್ಲಿ ಪೀಠಸ್ಥರಾದಂತಹ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಅಲ್ಲಿ ಒಂದಷ್ಟು ಹೊತ್ತು ಕಳೆದು ಅನಂತರದಲ್ಲಿ ಅರಳು ಗದ್ದಿಗೆಯಲ್ಲಿ ಸಾಂಪ್ರದಾಯಿಕ ದರ್ಬಾರು ನಡೀತದೆ. ವಾದಿರಾಜ ಯತಿಗಳ ಕಾಲದಿಂದ ಈ ಅರಳು ಗದ್ದಿಗೆಯ ವಿಶಿಷ್ಟತೆ ಸಾಗಿ ಬಂದಿದೆ. ಆ ಅರಳು ಗದ್ದಿಗೆಯಲ್ಲಿ ಸಾಂಪ್ರದಾಯಿಕವಾದಂತಹ ದರ್ಬಾರು ನಡೀತದೆ. ಅನಂತರದಲ್ಲಿ ಇತ್ತೀಚಿನ ಆಧುನಿಕ ಕಾಲದಲ್ಲಿ ವಿಶಾಲವಾದಂತಹ ಮನೋಸ್ಥಿತಿಯಲ್ಲಿ ಮತ್ತು ಜನಸಂಖ್ಯೆಯ ಜನದಟ್ಟಣೆಯನ್ನ ಕಂಡು ಅದನ್ನು ವಿಸ್ತೃತಗೊಳಿಸಲಾಯಿತು ಸುಮಾರು ವರ್ಷಗಳ ಹಿಂದೆ. ಆ ದರ್ಬಾರು ರಾಜಾಂಗಣದಲ್ಲಿ ನಡೀತದೆ. ಕರಾವಳಿಯ ಜನಪದವನ್ನು ಬಿಂಬಿಸುವಂತ ಕಲಾಕೃತಿಗಳಿರ್ಬೋದು, ಹೀಗೆ ನೂರಾರು ಸಂಖ್ಯೆಯಲ್ಲಿ ರಾತ್ರಿಯಿಂದ ನಾಳೆ ಮುಂಜಾನೆ ತನಕ ಜನರನ್ನ ಮನರಂಜಿಸೋದಕ್ಕಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ.